ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತ ಒಕ್ಕಲಿಗ ಉತ್ತರಾಧಿಕಾರದ ಯುದ್ಧ ಇವತ್ತು ಕೂಡ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರು? ಕನಕಪುರದಿಂದ ಹೊರಗಡೆ ಬಂದ್ರೆ ಡಿಕೆ ಶಿವಕುಮಾರ್ ಲೀಡರ್ ಅಲ್ಲ ಅಂತ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಮೊನ್ನೆ ಡಿಸಿಎಂ ಆದವರು ಡಿಕೆ ಶಿವಕುಮಾರ್, ನಾನು 10 ವರ್ಷದ ಹಿಂದೆಯೇ ಡಿಸಿಎಂ ಆಗಿದ್ದೀನಿ ಅಂತ ಆರ್ ಅಶೋಕ್ ಈ ಸೀನಿಯಾರಿಟಿ ವಾರ್ಗೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ. ಹಿರಿಯರು ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಿಸಿ, ಪ್ರಭಾವಿಗಳು ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಿಸಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಫಸ್ಟ್ ಒಕ್ಕಲಿಗ ಲೀಡರ್ ಅನ್ನೋದಕ್ಕೆ ಏನನ್ನ ಅವ್ರಿಗೆ ಬ್ರ್ಯಾಂಡ್ ನೇಮ್ ಏನನ್ನ ಇದೆಯಾ? ನಥಿಂಗ್. ಆ ಥರದ್ದೇನು ಇಲ್ಲಲ್ಲ. ಏನು ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ? ಅವ್ರು ಏನು ಮಾಡಿದ್ದಾರೆ? ಈಗ ಜಾತಿ ಗಣತಿ ಬಂತು, ಸಿದ್ದರಾಮಯ್ಯನವರು ಅವ್ರು ಹೇಳಿ ಮಾಡಿಸಿದ್ದು ಜಾತಿ ಗಣತಿ, ಅವರೇ ಡಿಕ್ಟೇಟ್ ಮಾಡಿದ್ದು, ಅವರೇ ಮೀಡಿಯಾದಲ್ಲಿ ಲೀಕ್ ಮಾಡಿದ್ದು. ಒಕ್ಕಲಿಗ ಸಮುದಾಯನ 6ನೇ ಪ್ಲೇಸಿಗೆ ತೊಗೊಂಡೋಗಿದ್ದಾರಂತ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು, 3 ಜನ ಸ್ವಾಮೀಜಿಯವರು, ಬಾಲಗಂಗಾಧರ ಸ್ವಾಮೀಜಿಯಿಂದ ಹಿಡಿದು ನಮ್ಮ ಕುಂಚಿಟಗಿರಿ ಸ್ವಾಮೀಜಿಯವರು ಎಲ್ಲರೂ ಹೇಳಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ. ನೀ ಏನು ಮಾಡಿದ್ಯಾ? ರಿಸೈನ್ ಮಾಡಿದ್ರ? ನಾವು ಒಕ್ಕಲಿಗ ಲೀಡರ್ ಅಂದರೆ ನಿನಗೆ ನಿಜವಾಗೂ ಗೌರವ ಇದ್ದಿದ್ರೆ ರಿಸೈನ್ ಮಾಡಬೇಕಾಯ್ತು. ಕ್ಯಾಬಿನೆಟ್ ಬಂದಾಗ ರಿಸೈನ್ ಮಾಡಬೇಕಾಯ್ತು. ಕ್ಯಾಬಿನೆಟಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಒಕ್ಕಲಿಗರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಕೊಂಡು ನಾವು ಒಕ್ಕಲಿಗ ಲೀಡರ್ ಅಂದ್ರೆ ಯಾರು ಅಂತಾರೆ? ಈಗ ಜಾಸ್ತಿ ಒಕ್ಕಲಿಗ ಲೀಡರ್ ಇರೋದು BJP ಮತ್ತು JDS ಅಲ್ಲೇ. ಇಡೀ ಕರ್ನಾಟಕದ ಹಳೆ ಮೈಸೂರು ಎಲ್ಲ ಭಾಗದಲ್ಲೂ ಲೆಕ್ಕ ಹಾಕಿದ್ರೆ ಹೈಯೆಸ್ಟ್ ಇರೋವಂಥದ್ದು ಒಕ್ಕಲಿಗ ಲೀಡರು BJP ಮತ್ತು JDS. ಲೆಕ್ಕ ಹಾಕೊಳ್ಳಿ. ನಾನು ವಿರೋಧ ಪಕ್ಷದ ನಾಯಕ, ಉಪಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿ, ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ, ದೇವೇಗೌಡರು ಈ ದೇಶದ ಪ್ರಧಾನಿ ಮುಖ್ಯಮಂತ್ರಿ. ಕಾಂಗ್ರೆಸ್ಸಲ್ಲಿ ಯಾರಿದ್ದಾರೆ ತೋರಿಸಿ ನೋಡೋಣ. ಯಾರೂ ಇಲ್ಲ. ಈಗ ಹೊಸ್ದಾಗಿ ಮೊನ್ನೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅದು ಮೊನ್ನೆ. ನಾನು 10 ವರ್ಷದಿಂದನೇ ಉಪಮುಖ್ಯಮಂತ್ರಿ ಆಗಿದ್ದೀನಿ. ಅಶ್ವಥ್ ನಾರಾಯಣ ಅವರು 4 ವರ್ಷದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರೆಲ್ಲ ಸೀನಿಯರ್ಸ್. ನಾವಿಲ್ಲಿದ್ದೀರಿ, ನಾವು ಸೀನಿಯರ್ಸು, ನೀನು ಜೂನಿಯರ್. ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಾ. ನೀವು ಒಕ್ಕಲಿಗ ಲೀಡರ್ ಅಂತ ಫಸ್ಟು ಕನ್ಫರ್ಮ್ ಯಾರು ಹೇಳಿದವ್ರು? ನೀವು ಕನಕಪುರಕ್ಕೆ ಅಷ್ಟೇ. ನೀವು ಕನಕಪುರ ತಾಲೂಕು ಬಿಟ್ಟರೆ ಆಚೆ ನೀವು ಲೀಡ್ರೇ ಅಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ. ಗಣಪತಿ, ಏಕವಚನದ ಪ್ರಯೋಗ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಒಕ್ಕಲಿಗ ನಾಯಕತ್ವ ಯಾರದ್ದು ಅಥವಾ ಒಕ್ಕಲಿಗರಿಗೆ ನಾಯಕರು ಯಾರು ಅನ್ನುವಂಥ ಯುದ್ಧದ ಮುನ್ಸೂಚನೆನಾ ಇದು? ಖಂಡಿತ. ಎಲ್ಲೊಂದು ಕಡೆ ಇತ್ತೀಚಿನ ರಾಜಕೀಯ ನಾವು ಗಮನಿಸಿದಾಗ ನೇರವಾಗಿ ಒಕ್ಕಲಿಗರ ನಾಯಕತ್ವ ನಡೀತಾ ಇದೆಯೋ ಅಥವಾ ಎಲೆಕ್ಷನ್ ನಡೀತಾ ಇದೆ ಅನ್ನೋದು ಕೂಡ ಒಂದಷ್ಟು ಗೊಂದಲ ಆಗ್ತಾ ಇದೆ. ನೇರವಾಗಿ ಈಗಾಗಲೇ ಒಕ್ಕಲಿಗರ ಪ್ರಮುಖ ನಾಯಕರು, ಒಕ್ಕಲಿಗರ ಲೀಡರಲ್ಲಿ ಯಾರು ಜಾಸ್ತಿ ಇದ್ದಾರೆ, ಅಂದರೆ ಯಾವ ಪಕ್ಷದಲ್ಲಿ ಒಕ್ಕಲಿಗರ ಲೀಡರ್ ಇದ್ದಾರೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ನೇರವಾಗಿ ಇವತ್ತು ಅಶೋಕ್ ಅವರು ಮಾತಾಡ್ತಾರೆ DK ಶಿವಕುಮಾರ್ ಅವರಿಗೆ. ಅವ್ರು ಯಾವ ಸೀಮೆ ಒಕ್ಕಲಿಗರ ಲೀಡ್ರು? ಅವ್ರಿಗೆ ಯಾವುದಾದ್ರೂ ಬ್ರ್ಯಾಂಡ್ ಇದೆಯಾ? ಅಥವಾ ಒಕ್ಕಲಿಗರ ಲೀಡ್ರ್ ಅಂತ ಹೇಳ್ಕೊಳ್ಳೋಕೆ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಇದೆಯಾ? ಅಥವಾ ಏನಾದರೂ ಕೂಡ ಕೆಲಸ ಮಾಡಿದಾರ ಒಕ್ಕಲಿಗರ ಸಮುದಾಯಕ್ಕೆ ಅನ್ನೋದು ಕೂಡ ನೇರವಾಗಿ ಆರ್ ಅಶೋಕ್ ಅವರು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ನಡೀತಾ ಇರುವಂತದ್ದು ಕುಮಾರಸ್ವಾಮಿ ಅವರ ಹೇಳಿಕೆಗೆ ಒಂದಷ್ಟು ಸ್ಪಷ್ಟನೆ ಕೊಡಬೇಕಿತ್ತು. ಈ ಸಂದರ್ಭದಲ್ಲಿ ಅವರು ನೇರವಾಗಿ ಹೇಳ್ತಾರೆ ಆರ್ ಅಶೋಕ್ ಅವರು, ನೋಡಿ ಒಕ್ಕಲಿಗರ ಲೀಡರ್ ಇರುವಂತವರು ಜೊತೆಗೆ ಒಕ್ಕಲಿಗರ ಲೀಡರ್ಗಳಿಗೆ ಅಂದ್ರೆ ಅತಿ ಹೆಚ್ಚು ಸ್ಥಾನಮಾನ ಸಿಕ್ಕಿರುವಂತದ್ದು BJP ಹಾಗೂ JDS ನಲ್ಲಿ. ಕಾಂಗ್ರೆಸ್ ಅಲ್ಲಿ ಯಾವ ಸಮಾನವಾಗಿ ಇವತ್ತು ಏನಾದರೂ ಸ್ಥಾನಮಾನ ಸಿಕ್ಕಿದೆಯಾ ಅನ್ನೋದು ಕೂಡ ನೇರವಾಗಿ ಕೂಡ ಪ್ರಶ್ನೆ ಮಾಡ್ತಿರುವಂತದ್ದು. ಜೊತೆಗೆ DK ಶಿವಕುಮಾರ್ ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಮಾಡ್ತಾರೆ, ಜಾತಿ ಜನಗಣತಿ ವಿಚಾರದಲ್ಲಿ ಅವರು ಕೈಗೊಂಡಿರುವಂಥ ಕ್ರಮಗಳೇನು? ನೋಡಿ, ಜಾತಿ ಜನಗಣತಿ ಅವರ ಸರ್ಕಾರ ಸ್ವೀಕಾರ ಮಾಡಿದಾಗ ನೇರವಾಗಿ ಆ ಒಕ್ಕಲಿಗ ಸಮುದಾಯ ಎಷ್ಟನೇ ಹಂತದಲ್ಲಿದೆ ಅಂತ ಎಲ್ರಿಗೂ ಕೂಡ ಗೊತ್ತಾಗಿದೆ. ಸ್ವಾಮೀಜಿ ಕೂಡ ಹೇಳಿರುವಂಥದ್ದು. ಆದರೆ ಹೀಗೆ ಹೇಳಿದ್ರು ಕೂಡ ಅವರ ಸಚಿವ ಸಂಪುಟ ಆ ಸಮಿತಿಯನ್ನು ತೆಗೆದುಕೊಂಡಿದೆ, ಅಂದರೆ ಆ ವರದಿಯನ್ನು ತೆಗೆದುಕೊಂಡ್ರು ಕೂಡ DK ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು. ಆ ಸಂದರ್ಭದಲ್ಲೇ ರಿಸೈನ್ ಮಾಡ್ಬೋದಿತ್ತಲ್ಲ. ಹೀಗಾಗಿ ಅವರಿಗೆ ಯಾವ ಒಂದಷ್ಟು ಜವಾಬ್ದಾರಿ ಇದೆ ಇವತ್ತು ಒಕ್ಕಲಿಗರ ಸಮುದಾಯದ ಬಗ್ಗೆ ಮಾತಾಡಲಿಕ್ಕೆ, ಜೊತೆಗೆ ಒಕ್ಕಲಿಗರ ನಾಯಕರ ಬಗ್ಗೆ ಮಾತಾಡಲಿಕ್ಕೆ ಅಂತ ನೇರವಾಗಿ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರ ಒಂದು ಹಂತದಲ್ಲಿ ನೋಡೋದಾದರೆ ಒಕ್ಕಲಿಗರ ಪರವಾಗಿದ್ದಾರಾ ಅಥವಾ ಒಕ್ಕಲಿಗರ ಮಹತ್ವದಲ್ಲಿ ನಾನೇ ಲೀಡರ್ ಅನ್ನೋದು ಕೂಡ ಪ್ರತಿಬಿಂಬಿಸ್ಕೊಳ್ತಾ ಇದ್ದಾರಂತ ಒಂದಷ್ಟು ಚುನಾವಣೆಯಲ್ಲಿ ಗೊಂದಲ ಆಗ್ತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ಆರ್ ಅಶೋಕ್ ಅವರು ಹೇಳಿರುವಂಥದ್ದು ನೋಡಿ, ಹುದ್ದೆ ವಿಚಾರವಾಗಿ ಹೇಳ್ತಾರೆ,
JDS ಅಲ್ಲೂ ಕೂಡ ಮಾಜಿ ಪ್ರಧಾನಿ ಆಗಿರೋರು ಇದ್ದಾರೆ, CM ಆಗಿರೋರು ಇದ್ದಾರೆ, ಜೊತೆಗೆ ನಮ್ಮಲ್ಲೂ ಕೂಡ ನಾನು ಕೂಡ DCM ಆಗಿದ್ದೀನಿ. ಆದರೆ DK ಶಿವಕುಮಾರ್ ಅವರು ಯಾವತ್ತು DCM ಆಗಿದ್ದು? ನಿನ್ನೆ ಮೊನ್ನೆ DCM ಆಗಿರೋರು. ನಾನು 10 ವರ್ಷ ಹಿಂದೆನೇ DCM ಆಗಿರೋನು. ಹೀಗಾಗಿ ಅತಿ ಹೆಚ್ಚು ವ್ಯಾಲ್ಯೂ ಇರುವಂಥದ್ದು, ಅದರಲ್ಲೂ ಕೂಡ ಒಕ್ಕಲಿಗರ ಸಮುದಾಯಕ್ಕೆ ಅತಿ ಹೆಚ್ಚು ನ್ಯಾಯ ಸಿಕ್ಕಿರುವಂಥದ್ದು ಅದು JDS ಹಾಗೂ BJP ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದ ಜವಾಬ್ದಾರಿನೂ ಸಿಕ್ಕಿಲ್ಲ, ಸ್ಥಾನಮಾನವೂ ಸಿಕ್ಕಿಲ್ಲ. ಜೊತೆಗೆ ಅವರ ಸರ್ಕಾರ ಬಂದಾಗ ಒಕ್ಕಲಿಗರ ಸಮುದಾಯವನ್ನು ಕಡೆಗಣಿಸಿದೆ. ಈ ರೀತಿಯಾದಂಥ ಒಂದು ಆರೋಪವನ್ನು ಇವತ್ತು ಆರ್ ಅಶೋಕ್ ಅವರು DK ಶಿವಕುಮಾರ್ ಮೇಲೆ ಮಾಡಿರುವಂಥದ್ದು. ರಕ್ಷತ್, ಧನ್ಯವಾದ ಗಣಪತಿ ಮಾಹಿತಿಗೆ. ಒಟ್ಟಿನಲ್ಲಿ ಕಳೆದ ಕೆಲ ದಿನಗಳಿಂದ ಒಕ್ಕಲಿಗ ಯುದ್ಧ ರಾಜ್ಯ ರಾಜಕೀಯದಲ್ಲಿ ಆರಂಭ ಆಗಿದೆ. ಯಾರು ಒಕ್ಕಲಿಗರ ಲೀಡರು ಅನ್ನೋದರ ಬಗ್ಗೆ ಚರ್ಚೆ ಶುರುವಾಗಿದೆ. ಇದರ ಮಧ್ಯೆ ನಾನು ಸೀನಿಯರು, ನಾನು ಇವರಿಗಿಂತ ಮೊದಲು DCM ಆಗಿದ್ದೆ ಅಂತೆಲ್ಲ ಸೀನಿಯಾರಿಟಿಯನ್ನು ತೋರಿಸುವಂಥ ಪ್ರಯತ್ನಗಳು ಕೂಡ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಆರ್ ಅಶೋಕ್, DK ಶಿವಕುಮಾರ್ ಇವರ ಪೈಕಿ ಯಾರು ಲೀಡರು ಅನ್ನೋ ಪ್ರಶ್ನೆ ಬಂದಾಗ ಆರ್ ಅಶೋಕ್ ಹೇಳ್ತಾರೆ, ಕನಕಪುರದಿಂದ ಆಚೆಗೆ DK ಶಿವಕುಮಾರ್ ಲೀಡರ್ ಅಲ್ಲ. ಅದೇ ಲಾಜಿಕ್ಕನ್ನು ಆರ್ ಅಶೋಕ್ ಅವರಿಗೆ ಅಪ್ಲೈ ಮಾಡಿದರೆ ಪದ್ಮನಾಭನಗರದ ಆಚೆಗೆ ಆರ್ ಅಶೋಕ್ ಲೀಡರ್ರಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂತಂದರೆ ಕಳೆದ ಕನಕಪುರ ಎಲೆಕ್ಷನ್ನಲ್ಲಿ ಆರ್ ಅಶೋಕ್ ಅವರು DK ಶಿವಕುಮಾರ್ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಡೆಪಾಸಿಟ್ ಕಳ್ಕೊಂಡ್ರು, 3ನೇ ಪ್ಲೇಸಿಗೆ ಹೋದರು. ಈಗ ಅವರು ಕನಕಪುರದ ಆಚೆ ಲೀಡರ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಜನ ಇದನ್ನೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.